ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ನನ್ನ ನಮಸ್ಕಾರಗಳು. ನಾನು ಮರಿಗೇಡಿ ಗ್ರಾಮದಿಂದ ಬಂದಿದ್ದೇವೆ. ಇಂದು ನಾವು ಯಾವುದಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ಅಂದ್ರೆ ನಮ್ಮ ಊರಿನ ರಸ್ತೆ ನಮ್ಮ ಹಿರಿಯರ ಕಾಲದಿಂದ ಆಗಿರಬಹುದು ಅಥವಾ ನಮ್ಮ ಕಾಲದಿಂದ ಆಗಿರಬಹುದು, ಇನ್ನೂವರೆಗೆ ಆದರೂ ಯಾವುದೇ ರೀತಿಯಾದಂತಹ ಸುಧಾರಣೆಯನ್ನು ನಾವು ಕಂಡೇ ಇಲ್ಲ. ಯಾವುದೇ ಒಂದು ಕಾರಣಕ್ಕಾಗಿ ನಮ್ಮ ಊರಿಗೆ ಬಸ್ ಬರದೇ ಇರುವಾಗ ಇಲ್ಲಿ ಬಂದು ಕೇಳಿದಾಗ ಯಾಕೆ ನಿಮ್ ಊರಿಗೆ ಬಸ್ ಬರುದಿಲ್ಲ ಅಂತ ಯಾಕೆ ನಾವ್ ಕೇಳಿರಂದ್ರ ನಿಮ್ ಊರ ರಸ್ತೆನೇ ಸರಿ ಇಲ್ಲ, ನಿಮ್ ಊರಿಗೆ ನಾ ಹೆಂಗ್ ಬಸ್ ಬರ್ಬೇಕು, ಯಾರ ಒಬ್ರು ಸಾಕ್ಷಿಗಾಗಿ ನಿಂದಿರಿ, ಬಸ್ ಬಿದ್ದ ಮೇಲೆ ಅವ್ರ ಪರಿಹಾರ ಧನವನ್ನ ನಿಮ್ ಊರ್ದವ್ರು ಎಲ್ಲಾರು ಕೂಡಿ ಕಾಸು ಕೊಡ್ರಿ ಅಂದಾಗ ನಿಮ್ ಊರಿಗೆ ಬಸ್ ಬಿಡ್ತಾನೆ ಅಂತ ಅಂತಾರ ಅವ್ರ. ಹಿಂಗ್ ಮಾಡ್ರ ನಮ್ ಊರಿಗೆ ಎಲ್ಲಾರು ಡಿಪೋ ಮ್ಯಾನೇಜರ್ ಆಗಿರ್ಬಹುದು, ನಮ್ಮ ಕಂಟ್ರೋಲ್ದಾರ್ ಆಗಿರ್ಬಹುದು, ಎಲ್ಲಾರು ಹೇಳ್ತಾರು. ಹಿಂಗ ಅಂತಾರ್ರಿ. ಯಾಕ್ ಬಸ್ ನಿಮ್ ಊರಿಗ್ ಬಸ್ ಬಿಡುದಿಲ್ರಿ ನಾವು ಯಾಕಂತ ಕೇಳ್ರ ನಿಮ್ ಊರ್ ರಸ್ತೆ ಸರಿ ಇಲ್ವಾ, ರಸ್ತೆ ಸರಿ ಇಲ್ಲ ಅಂದ್ರೆ ರಸ್ತೆ ಸರಿ ಇಲ್ಲ ಅಂದ್ಮೇಲೆ ನಿಮ್ ಊರಿಗ್ ಬಸ್ ಹೆಂಗ್ ಬಿಡ್ಬೇಕು, ನಾವು ಎಲ್ಲಾರ ಜೀವಕ್ಕೆ ಹೆಂಗ್ ಗ್ಯಾರಂಟಿ ಕೊಡ್ಬೇಕಂತ ಕೇಳ್ತಾರ. ಅವ್ರದ್ದು ತಪ್ಪಿಲ್ರಿ. ಮತ್ ನಮ್ ಊರಿಗೆ ರಸ್ತೆ ಇಲ್ಲ ಅಂದ್ಮೇಲೆ ಅವ್ರ ಏನ್ ಮಾಡ್ಬೇಕ್ರಿ, ಬಸ್ ಬಿದ್ರೆ ಏನಾರ ಅಪಘಾತ ಆದ್ರೆ ನಾವು ಇರ್ತೇವಿ, ಮತ್ ನಮ್ ಊರಿನ ಅಂತ ಬಂಧು ಬಳಗ ಆಗಿರ್ಬೋದು, ಬೇರೆ ಊರ್ದವ್ರ ಆಗಿರ್ಬೋದು, ಎಲ್ಲಾರು ಇರ್ತಾರ್ರಿ. ಅವಾಗ ನಮ್ ಎಲ್ಲಿ ಬರುದಿಲ್ರಿ, ಈಗ ಎಲ್ಲಿ ಬರತೇನೆ ಇಲ್ರಿ. ನಮ್ಗ್ ಬಸ್ ನಡ್ಕೊಂತ ಹೋಗುದು ನಡ್ಕೊಂತ ಬರುದು ಮಾಡ್ತೇವ್ರಿ ದಿನ. ಈ ಒಂದ ದಿನದಲ್ರಿ ಇದ ಯಾವ್ದ ಒಂದು ಪಕ್ಷನು ಸರ್ಕಾರಕ್ ಬಂದಾಗ ಒಂದ್ ಮನವಿ ಕೊಡುದಂದ್ರ ನಮ್ ಊರ್ ರಸ್ತೆ ಮಾಡ್ಕೊಡ್ರಿ ನೀವು. ನಮ್ ಊರ್ ಏನು ಮಾಡಕ್ ಹೋಗ್ಬೇಡ್ರಿ, ನಮಗ್ ನೀವು ಸಹಾಯ ಒಂದೇ ಒಂದ್ ಕೇಳೋದಂದ್ರ ನಮ್ ಊರ್ ರಸ್ತೆ ಮಾಡ್ಕೊಡ್ರಿ ಅನ್ನೋದು. ಅವ್ರೇನ್ ಅಧಿಕಾರಿ ಇನ್ನೂವರೆಗೆ ಯಾವ್ದೇ ಆದಂತ ಮೇಲಾಧಿಕಾರಿ ಆಗಿರ್ಬಹುದು, ತಹಸೀಲ್ ಅಧಿಕಾರಿಗಳು ಯಾರು ನಡ್ಕೊಂಡ್ ದಿನಾನು ಡೈಲಿ ನಡ್ಕೊಂತ ಹೋಗ್ಯವ್ರಿ. ಬಸ್ ಬರುದನೇ ಇಲ್ರಿ ನಮ್ ಊರಿಗೆ. ನಮ್ಮ ರೋಡ್ ನಮ್ಮ ಗ್ರಾಮದಂತ ರಸ್ತೆಯನ್ನ ಮಾಡಿಸ್ಕೊಡ್ಬೇಕಂತ ತಹಶೀಲ್ದಾರ್ ಶ್ರೀ ಮಾನ್ಯ ತಹಶೀಲ್ದಾರ್ ಆಫೀಸ್ ಆಗಿರ್ಬಹುದು, ಮೇಲಾಧಿಕಾರಿ ಆಗಿರ್ಬಹುದು, ನಮ್ ಊರ್ ಕಡೆಯಿಂದ ನಾವ್ ಮನವಿ ಮಾಡ್ಕೋದಂದ್ರ ನಮ್ ಊರ್ ರಸ್ತೆ ಮಾಡ್ಕೊಡ್ರಿ ಅನ್ನೋದು ಅಷ್ಟ ನೋಡ್ರಿ, ಮತ್ತೇನು ಇಲ್ಲ ರೀ. ಕೂಡಿದ ಕಾರಣ ನಮ್ಮ ಊರಿಗೆ ಸರ್ಕಾರಿ ರಸ್ತೆ ಇಲ್ಲದ ಕಾರಣ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ಲಾಕ್ ಬಂದಿದ್ದೇವೆ. ಮನವಿ ಎಷ್ಟೋ ಸರಿ ನಾವು ತಹಶೀಲ್ದಾರ್ ಸಾಹೇಬರಿಗೆ ಆತು, MLA ಆತು, ಹಿಂದಿನ MLA ಎಷ್ಟೋ ಮಂದಿ MLA ಬಂದ್ ಹೋದ್ರು ಆ ರಸ್ತೆ ಸುಧಾರಣೆ ಆಗಕ್ ತಯಾರಿಲ್ಲ, ರಸ್ತೆ ಆಗಾಕ ತಯಾರಿಲ್ಲ. ಮಳೆಗಾಲ ಬಂದ್ರೆ ಬ್ಯಾಸಿಗೆ ಒಳಗ ನಾವ್ ಯಾವ್ದಾರ ತರದಿಂದ ಸ್ವಲ್ಪ ಕಲ್ಲ ಮಣ್ಣ ಬಿಟ್ಟ ಗಾಡಿಗಳೆಲ್ಲ ದಾಡ್ತೇವು. ಮಳೆಗಾಲ ಆತಂದ್ರ ಅದು ಎಂತ ಮಳಿ ಇದಕ್ಕ ಕುಸದ ಅಲ್ಲೇ ಆಜು ಬಾಜು ಸ್ವಲ್ಪ ಜಗ್ಗ ಪ್ರದೇಶ ಐತಿ. ಗಾಡಿಗಳು ಖುಷಿ ಆಗತ್ ಕೂಡಲೇ ಬಸ್ ಅವ್ರಿಗೆ ನಾವು ಮಕ್ಕಳಿಗೆ ತೊಂದರೆ ಆಗತ್ತಂತ ಅವ್ರ ಕಡೆ ಹೇಳಕ್ ಹೋದ್ ಕೂಡಲೇ ಅವ್ರು ನಿಮ್ಮ ಊರಿನ ಬಸ್ ಸರಿ ಇದು ಹಾದಿ ಸರಿ ಇಲ್ಲ, ನಾವ್ ಬಸ್ ಹೆಂಗ್ ಬಿಡುನು, ಬಸ್ಗೆ ಬಿಡ್ರಿ, ಏನಾರ ಸಮಸ್ಯೆ ಆದ್ರೆ ಅದಕ್ಕೆ ಯಾರು ಜವಾಬ್ದಾರಿ, ನೀವು ಊರನವ್ರು ಕೂಡಿ ಮೊದಲು ರಸ್ತೆ ಸುಧಾರಣೆ ಮಾಡ್ಕೊರಿ, ರಸ್ತೆ ಮಾಡ್ಕೊರಿ, ನಾವು ಬಸ್ ಬಿಡಾಕ್ ನಮ್ಗೇನ್ ತೊಂದ್ರೆ ಇಲ್ಲ ಅಂತೇಳಿ ಮಾನ್ಯ ಡಿಪೋ ಸಾಹೇಬರು ಹೇಳ್ತಿರ್ತಾರೆ. ನಾವು ಅದರ ಸಂಬಂಧ ಆಗಿ ನಾವು ಎಷ್ಟೋ ಸಲ MLA ಅವ್ರಿಗೆ ಹಿಂದಿನ ಸಲೇನೂ ಹೋಗಿದೆವು, ಈಗೂ ಹೊಂಟಿದೆವು, ಮುಂದೆ ಹೊಂಟೆವು. ಅವ್ರು ಏನ್ ಹೇಳ್ತಿದಾರೆ, ಇಲ್ಲ ನಿಮ್ಮ ಊರಿನ ರಸ್ತೆ ಕೋರ್ಟ್ಗೆ ಐತಿ, ಕೋರ್ಟ್ಗೆ ಸಂಬಂಧ ಕೋರ್ಟ್ ಕ್ಲಿಯರ್ ಆದ್ರೆ ನಾವು ರಸ್ತೆ ಮಾಡ್ತಂದ್ರು. ಕೋರ್ಟ್ ಕ್ಲಿಯರ್ ಆಗೋದು ಯಾವಾಗ, ನಾವು ರಸ್ತೆ ಕಾಣೋದು ಯಾವಾಗ, ನಾವು ಅಡ್ಡಾಡೋದು ಯಾವಾಗ? ಇದು ನಮ್ಮ ಹಿಂದಿನ ಅಜ್ಗಳ ಕಾಲದಿಂದ ಅದೇ ರಸ್ತೆ ಒಳಗ ಐತ್ರಿ. ರಸ್ತೆ ಒಂದ್ 2 ಸಲ PWD ಒಳಗ ರಸ್ತೆ ಆಗೈತ್ರಿ. ಅದ ರಸ್ತೆ PWD ಒಳಗ ರಸ್ತೆ ಆಗೈತಿ. ಈಗ ನೋಡ್ರಿ ಇವರು ಅದಕ್ಕ ಕೋರ್ಟ್ ಭೇಟಿ ನಮ್ಗ್ ರಸ್ತೆ ಮಾಡಕ್ ಬರೋಲ್ಲ ಅಂತಿದ್ದಾರೆ. ನಾವೇನಂತೇವಿ ಅಂದ್ರೆ ನಮ್ದೇನ್ ಮನಿ ಅಂದ್ರೆ ಮರಿಗೇರ ಗ್ರಾಮಕ್ಕೆ ರಸ್ತೆನೇ ಇಲ್ಲೋ ಅಥವಾ ಅದಕ್ಕ ಊರದ ನಕಾಶಿನಾಗ ಇಲ್ಲೋ ನಮ್ಮ ಕರ್ನಾಟಕದಾಗ ಅಂತ ನಮ್ಮ ಅಭಿಪ್ರಾಯ. ಅದು ಒಂದೇ ರಸ್ತೆ ಐತ್ರಿ. ಈಗ ಇದ್ದ ರಸ್ತೆಗಳು ಏನದಾವು ನಕಾಶಿ ಪ್ರಕಾರ ರಸ್ತೆ ಇದ್ದು ನಾವೇಂತ ಈ ಹಾದಿ ಕೋರ್ಟ್ಗೆ ಐತಿ, ಇದನ್ನ ಅವ್ರು ಕ್ಯಾನ್ಸಲ್ ಮಾಡ್ತಾರ, ಬಂದ್ ಮಾಡ್ರಿ. ನಮಗ್ ನಕಾಶಿ ಪ್ರಕಾರ ಏನೈತಿ ಅಲ್ಲಾರ ಹಾದಿ ಮಾಡಿ ಕೊಡ್ರಂತ ಎಷ್ಟೋ ಸಲ ತಹಸೀಲ್ದಾರ್ ಸಾಹೇಬ್ರಿಗೆ ಆತು, ಹಿಂದಿನ ಸಲ ನಾವು ಮನವಿ ಮಾಡಿದ್ರು, ಯಾರು ನಮಗ್ ಸ್ಪಂದನೆ ಮಾಡ್ತಾ ಇಲ್ಲ. ಖಾಸಗಿ ವ್ಯಕ್ತಿಗಳ ಜೊತೆ ಕೋರ್ಟ್ಗೆ ಐತಿ ಸರ್. ಅದ ಈರಣ್ಣ ದ್ಯಾಮ್ನವ್ರ ಅಂತ ಹೇಳ್ರಿ ಕೋರ್ಟ್ಗೆ ಅಂತ ಹೇಳಿ ಅವ್ರ ಹೊಲ್ಲಾಗ ಜಾಸ್ತಿ ಸಂಬಂಧ ನಮ್ ಹೊಲ್ಲಾಗ ಐತಿ.
ನಾವು ಕೊಡುದಿಲ್ಲ, ನಮ್ಗೆ ಅದು ಪರಿಹಾರ ಬೇಕಂತ ಅವ್ರು ಕೇಳ್ತಾರೆ. ರೈತರ ಬಳಿ ಏನಾರ ಒಂದ್ಸಲ ಕರೆದು ಮಾತಾಡಿದ್ರೆ ನೀವು? ಅವ್ರ ಕಡೆನೂ ಕರೆದು ಮಾತಾಡಿವ್ರಿ ಸರ್. ಮಾತಾಡ್ರು ನಮ್ಗೆ ಏನಾರ ಅದಕ್ಕೆ ಅನುದಾನ ಕೊಡ್ರಿ ನೀವು ಮಾಡ್ದ. ನಾವು ಊರಾನವ್ರ ಅನುದಾನ ಎಲ್ಲಿ ಅದ ಏನು ತೊಡೆ ಐತ್ರಿ ಕೊಡಾಕ, ಏನು ಒಂದ್ 10,000 20,000 ಕೊಡಾಕ. ಎಷ್ಟ್ ಜನ ರೈತರು ಇದಾರೆ ಅಲ್ಲಿ? ಅಲ್ಲಿ ಅವ್ರ ಕೋರ್ಟ್ಗೆ ಅಂತ ಹೇಳಿ ಅವ್ರ ಅಷ್ಟ ಸಂಬಂಧ ಐತ್ರಿ. ಅಲ್ಲಿ ಬಾಜು ಈಚ ಕಡೆ ಲೆಫ್ಟ್ ಸೈಡ್ ಇದೈತ್ರಿ, ಯಾರ್ದು ದೇವ್ರ ಮನೆ ಆದ್ರೆ ಈಚ ಕಡೆ ಕೋರ್ಟ್ಗೆ ಅವ್ರದ್ದು ಐತ್ರಿ. ಡ್ಯಾಮ್ನವ್ರ ಕೋರ್ಟ್ಗೆ ಎರಡು ಅಂತಾರ ಅವ್ರಿಗೆ. ಆ ಅದ ರೀ, ನಾವು ಅದನ್ನ ಕೇಳ್ತಾವ ತಹಸೀಲ್ದಾರ್, ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ. ನಮ್ಗ ಆ ರೋಡ ನೀವು ಅವ್ರ ಹೊಲ್ಲಾಗೈತೆ, ಅವ್ರು ಕೋರ್ಟ್ ಬಿಯರ್ ಬಂದ್ ಮಾಡ್ರಿ. ನಮ್ಗೆ ಎಲ್ಲಿ ಐತಲ್ಲ ನಮ್ಮ ಊರಿಗೆ ಮರಿಗೇರಿ ರಸ್ತೆ ಎಲ್ಲಿ ರಸ್ತೆ ಐತಲ್ಲ ಅದನ್ನೆಲ್ಲ ನಮ್ಗೆ ರಸ್ತೆ ಮಾಡಿ ನಮ್ಮ ಮಕ್ಳು ಶಾಲಿ ಮಕ್ಕಳಿಗೆ ನಮ್ಗೆ ಅಡ್ಡಾಡಕ್ ಅನುಕೂಲ ಮಾಡಿ ಕೊಡು ಅಂತ ಹೇಳ್ತೇವ್ರು ನಾವು. ಅಲ್ಲಿ ಶಿವನೂರಿಂದ ಆ ಕಡೆಯಿಂದ ಒಳಗಡೆ ಒಂದು ರೋಡ್ ಐತಿ. ಹಾ ರೀ, ಅದು ಸರ್ಕಾರದ ಐತ್ರಿ. ಅದು ಅಕ್ವಾರಿ ಮಾಡ್ಕೊಂಡ್ರ ಜನ ಎಲ್ಲಾರೆ. ಅದು ಗರ್ಜೂರ್ ರೋಡ್ ಅಂತ ಐತ್ರಿ ಆ ಕಡೆ ಆ ಸೈಡ್. ಅದನ್ನಾರ ಮಾಡಿಕೊಟ್ರೆ ನಮಗ ನೋಡ್ರಿ ಅದನ್ನೂ ಮಾಡತ್ತಿಲ್ಲ. ಇಲ್ಲಿ ಇದಕ್ಕೂ ಹಿಂಗ ಇತರ ಕಡೆಯಿಂದ ಐತಿ ಅಲ್ರಿ. ಈಗ ಇಲ್ಲಿ ಜಾಮನಾಥ್ ಹೊಲ ಅಂತ ಅವ್ರ ಹೊಲ ನಡಕಾಯಿಸಿ ರಸ್ತೆ ಐತ್ರಿ, ನಕಾಶಿ ಪ್ರಕಾರ ಅದನ್ನು ಮಾಡಿಕೊಡಕ್ ತಯಾರಿಲ್ರಿ. ಈಗ ಇದ್ದಿದ್ರಾಗ ನಾವು ಜಗ ಬಿಟ್ಟರು ಕಚ್ಚಾ ರೋಡ್ನಾಗ ನಾವು ಅದ ಅಡ್ಡಾಡ್ತೇವ್ರಿ. ಬ್ಯಾಸ್ಗ್ಯಾಗ ಹೆಂಗೋ ಏನೋ ಅಡ್ಡಾಡ್ತೇವ್ರಿ. ಮಳೆಗಾಲ ಬಂತಂದ್ರ ನಮ್ಗೆ ಏನಂತಂದಿ, ಮಳಿಗೆ ಅಂದ್ರೆ ಕುಸಿಕ್ತೈತ್ರಿ, ನೀರ್ ಬರೋದಲ್ಲಿ ಒಂದ್ ಇದೈತಿ ಕೌಲ್ರಿ. ಅದ್ ಕುಸಿಕ್ ಕೆಲಸ ಬಸ್ ಬರೋದು ಕ್ಯಾನ್ಸಲ್ ಆಗಿಬಿಡದ್ರಿ. ನಾವ ಚೆಕ್ ಬಿದ್ದಿತ್ತಲ್ರಿ ನಿಮ್ಗೆ ಹಿಂದ್ಕ ಒಂದು ವಾಸಲೇನು ಬಂದ್ ನಮ್ ಕಡೆಯಿಂದ ಇದನ್ನ ಮಾಡ್ಯವ್ರಿ. ವಾಸಲೇನು ಮನೆಗೆ ಕೊಟ್ಟೇವ್ರಿ. ಮಾಧ್ಯಮ ಮಿತ್ರರಲ್ಲಿ ನಮಸ್ಕರಿಸುತ್ತಾ, ಇವತ್ ನಾವ್ ಇಲ್ಲೇ ಮರಿಗೇರಿ ಗ್ರಾಮಸ್ಥರೆಲ್ಲರೂ ಹಾಗೂ ನಮ್ಮ ಕಬ್ಬು ಬೆಳೆಗಾರರ ಸಂಘ ಇಲ್ಲೇ ಸೇರಿದ ವಿಚಾರ ಏನಪ್ಪಾ ಅಂತಂದ್ರ, ಮರಿಗೇರಿ ಗ್ರಾಮ ಅನ್ನೋದು 100 ವರ್ಷಗಳಿಂದ ಇಲ್ಲಿ ಊರ ಇದ್ದದ್ದನ ಐತೆ. ಮತ್ತ ಹಲವಾರು ಸರ್ಕಾರಿ ಸವಲತ್ತುಗಳು ಅಲ್ಲಿ ಕೊಟ್ಟಿದ್ದಾರೆ ಸರ್ಕಾರದಿಂದ. ಮರಿಗೇರಿ ಗ್ರಾಮದಾಗ ಪ್ರಾಥಮಿಕ ಶಾಲೆನೂ ಐತಿ, ಸರ್ಕಾರದಿಂದ ರೋಡ್ನು ಹೋಗಿದಾವು, ಬೋರ್ನು ಹೋಗಿದಾವು, ಪ್ರತಿಯೊಂದು ಸರ್ಕಾರಿ ವ್ಯವಸ್ಥೆ ಸೌಲಭ್ಯ ಎಲ್ಲ ಕೊಟ್ಟಿದಾರ. ಆದ್ರ ರಸ್ತೆಯಿಂದ ಮಾತ್ರ ಅದು ವಂಚಿತ ಆಗೈತೆ. ಅದಕ್ಕೆ PWD ಇಲಾಖೆಯಿಂದ 2 ಬಾರಿಯಲ್ಲಿ ರಸ್ತೆ ಮಾಡಿದ್ರು ಅದಾದ ನಂತರ ಅದು ಹದಗೆಟ್ಟ ನಂತರ ಇತ್ತಿತ್ತಲಾಗಿ ಒಂದ್ 10 ವರ್ಷಗಳಿಂದ ರೋಡ್ ಹದಗೆಟ್ಟೈತೆ. ಅದನ್ನ ಮಾನ್ಯ ಶಾಸಕರು ಈಗ 2-3 ಸಲ 2-3 ಮಂದಿ MLA ಆಗಿ ಹೋದ್ರು ಕಡೆ ಅದ್ರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಆ ನಂತರ ಜಿಲ್ಲಾಡಳಿತನೂ ಸಹಿತ ಇದು ಯಾಕಪ್ಪ ಅಂತಂದ್ರ ಶಾಲೆ ಹುಡುಗರು ಶಿಕ್ಷಣದಿಂದ ವಂಚಿತರಾಗ್ತಾ ಇದಾರ. ರಸ್ತೆನೇ ಇಲ್ಪ ಅಂತಂದ್ರೆ ಬಸ್ ಹೆಂಗ್ ಬಿಡ್ಬೇಕು ಅವ್ರು? ಬಸ್ನವ್ರು ಅವ್ರದೇನು ತಪ್ಪಲ್ಲ, ಡಿಪೋದವ್ರು. ಯಾಕಪ್ಪ ಅಂತಂದ್ರೆ ಯಾರು ಜವಾಬ್ದಾರಿತ್ವ ಅವರು? ಅದಕ್ಕಾಗಿ ಜಿಲ್ಲಾಡಳಿತನು ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ವಿಷಯನ ಗಮನ ತಗೋಬೇಕು. ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಈ ಇಂತ ಒಂದು ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರು ನಾಡಿನಲ್ಲಿ ಪಕ್ಕದ ಒಂದು ಹಳ್ಳಿ ಒಳಗ ಊರಿಗೆ ರಸ್ತೆನೇ ಇಲ್ಪ, ಸಂಪರ್ಕ ರಸ್ತೆ ಅನ್ನೋದನ್ನ ಅವರು ಗಂಭೀರವಾಗಿ ವಿಷಯವನ್ನು ಗಮನ ತಗೊಂಡ್ಕಾಸ ಎಲ್ಲಿ ಸಮಸ್ಯೆ ಐತಿ ಅದನ್ನ ಅವರು ಇತ್ಯರ್ಥ ಮಾಡಿ ಕಾಸ ನಮ್ಮ ಮರಿಗೇರಿ ಗ್ರಾಮಕ್ಕ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಂತ ಕಾಸ ನಿಮ್ಮ ಮಾಧ್ಯಮ ಮುಖಾಂತರ ನಾ ಇದನ್ನ ಬೇಡ್ಕೊತೇನೆ. ಈ ಗ್ರಾಮದ ರಸ್ತೆ ಸಂಬಂಧಾಗಿ ನಾವು ಎಲ್ಲರೂ ಕೂಡಿ ನಮ್ಮ ಗ್ರಾಮಸ್ಥರು ನಾವು ಹಾಗೂ ಎಲ್ಲರೂ ಕೂಡಿ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ದೇವೆ. ಆದರೆ ನಾವು ಹಿಂದಿನ ಬಾರಿ ಮೆಂಬರ್ಗಳು ಆದ್ರೂ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು PWD ಇಂಜಿನಿಯರ್ ಅಧಿಕಾರಿಗಳನ್ನ ಸ್ಪಾಟ್ ನಾಗ ನಾವು ಕರ್ಕೊಂಡು ಹೋಗಿದ್ದೇವೆ. ಎಲ್ಲಾ ಸ್ಪಾಟ್ ತೋರಿಸಿದ್ರು, ಆದ್ರೂ ಅವ್ರು ಯಾರು ಏನಂದ್ರೆ ಕೋರ್ಟ್ನಾಗ ಐತಿ ನಮ್ಗೆ ಆಗೋದಿಲ್ಲ ಅಂತೇಳಿ ನಮ್ಗೆ ಊರಿಗೆ ಬಹಳ ವಂಚಿತ ಮಾಡಿದ್ದಾರೆ. ಎಲ್ಲಾ ಅಧಿಕಾರಿಗಳನ್ನು ಸ್ಪಾಟ್ ನಾಗ ಕರ್ಕೊಂಡು ಹೋಗಿದ್ದೇವೆ. ಆಮ್ಯಾಗ ನಮ್ದು 28 ಜೂನ್ 2004 ಪ್ರಶ್ನೆಗೂ ಹಾಕಿದೇವೆ, ವಿಜಯವಾಣಿ ಒಳಗೂ ಹಾಕಿದಾರ ನಮ್ಮ ಮಾಜಿ ಮೆಂಬರ್ ಎಲ್ಲಾರು. ಆದ್ರ ಅಲ್ಲಿ ಹೋದ್ರೆ ಏನಂತಾರು, ನಮ್ಮ ಊರಿಂದ ಯಾವುದೇ ಒಂದು ಪೇಷಂಟ್ ಹೋಗ್ಬೇಕಾದ್ರೂ ಏನಾಗುತ್ತೆ ಅದು ರಸ್ತೆ ದಾಟಬೇಕಾದ್ರೆ ಅನಾನುಕೂಲ ಆಗಿ ಅರ್ಧ ಹೋಗ್ಬಿಟ್ಟಾವ. ಆದ್ರೆ ನಾವು ಅದೆಲ್ಲಾ ವಿಚಾರ ಮಾಡ್ಕೊಂಡು ಅವ್ರಿಗೆಲ್ಲಾ ಆಫೀಸರ್ಗೂ ಎಲ್ಲಾ ತರ ಆಮ್ಯಾಗ ನಾವು SC/ST ಕುಂದು ಕೊಡ್ತೇವೆ. ತಹಸೀಲ್ದಾರ್ ಸಾಹೇಬ್ರಿಗೂ ಹೇಳಿದ್ದೀನಿ ನಾನು, ಹಿಂಗಾಗಿದೆ ನಮ್ಮ ಊರ್ ರಸ್ತೆ, ಅದ್ರ ಬಗ್ಗೆ ಇನ್ಕ್ವೈರಿ ಏನೈತಿ ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ರಿ ನನಗಂತ ನಾನು 4 ಬಾರಿ ಆದ್ರೂ SC/ST ಮೀಟಿಂಗ್ ನಾಗೂ ಹೇಳಿದ್ದೀನಿ. ಆಮ್ಯಾಗ ನಮ್ಮ ಸ್ಟೇಷನ್ದಾಗೂ ಕಂಪ್ಲೇಂಟ್ ಕೊಡೋ ನಮ್ಮ SC/ST ಕುಂದು ಕೊಡ್ತೇವೆ ಸಭೆಗೂ ಇದನ್ನ ವಿಷಯ ಅವ್ರಿಗೆಲ್ಲ ಗಮನಕ್ಕೆ ತಂದೇವೆ. ಆದ್ರೂ ನಮ್ಮ CPI ಸಾಹೇಬ್ರಿಗೂ ಡೈರೆಕ್ಟ್ ಆಗಿ ಮಾತಾಡಿದಾರು. ಒಂದ್ಸರಿ ಮಾತಾಡಿದಾಗ ಅವರು ಸರ PWD ಇಂಜಿನಿಯರ್ನ ಡೈರೆಕ್ಟ್ ಸ್ಪಾಟಿಗೆ ಕಳಿಸಿದಾರು. ಆದ್ರೂ ಅವ್ರು ಬಂದು ಏನೂ ಮಾಡಿಲ್ಲ. ಮತ್ತು ನಮ್ಮ ಊರಿಂದ ನಾವು ನಮ್ಮ 3 ಜನ ಎಲ್ಲ ಕೂಡಿ ಅದಕ್ಕೆ ಅಮೌಂಟ್ ಕೊಡಿಸಿ ನಾವೇ ಅದಕ್ಕೆ ಖುದ್ದಾಗಿ ನಾವು ರೋಡ್ ಲೆವೆಲ್ ಮಾಡ್ಕೊಂಡಾಗತ್ತೆ. ಹೀಗಾಗಿ 10 ವರ್ಷ ಗಂಟ್ಲೆ ಅದೇ ನಾವು ಮಾಡಿ ಸಾಕಾಗಿದೆ. ಇಲ್ಲ ಅಂದ್ರೆ ಅದು ರೋಡ್ ಇಲ್ಲ ಅಂದ್ರೆ ನಮ್ಮ ಊರಿಗೆ ಯಾವ ತರ ರೋಡ್ ಕೊಡ್ತಾರೋ, ಇಲ್ಲ ನಮ್ಮ ಮರಿಗೇರಿ ಬೆಳಗಾವಿ ಜಿಲ್ಲಾದಾಗ ಮರಿಗೇರಿ ಊರಿಗೆ ರಸ್ತೆ ಇಲ್ಲ ಅಂತ ನಮಗೊಂದು ರಿಪೋರ್ಟರ್ ಕೊಡ್ಬೇಕು ಅವ್ರು. ಅಂದ್ರೆ ನಾವು ಏನಾರ ಆಗ್ಲಿಲ್ಲ, ನಮ್ ದಾವಡ ಕಡೆ ರೋಡ್ ಅದಾವ, ಅವರು ಸದ್ಯ ಆ ಕಡೆ ಹೋಗ್ಬೇಕಾದ್ರು ಆ ಕಡೆ ಸೈಡ್ ನಮಗ್ ಮಾಡಿಕೊಟ್ಟಿಲ್ಲ. ಅದಕ್ಕೆ ಈ ಸರಿ ನಾವೇನ್ ಮಾಡಿದೇವೆ, ನಮ್ಮ ಗ್ರಾಮಸ್ಥರು ಎಲ್ಲಾರು ಕೂಡಿ ಲಾಸ್ಟ್ ಈ ಸರಿ ನಮಗೆ ಇಷ್ಟು 1 ತಿಂಗಳೊಳಗೆ ನಮಗೆ ಇದೆಲ್ಲ ಸರಿ ಆಗ್ಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಅಂತೂ ಫಿಕ್ಸ್ ಮಾಡ್ತೇವೆ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳು ಗಮನಕ್ಕೆ ತಂದು ಬಿಟ್ಟಿದ್ದೇವೆ ನಾವು. ಅಷ್ಟೇ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಸಮಸ್ಯೆ ಹಾಗೂ ರಸ್ತೆ ಇಲ್ಲದ ಕಾರಣಗಳಿಂದ ಹಲವಾರು ವರ್ಷಗಳಿಂದ PWD ಆಫೀಸ್ ಇರ್ಬೋದು ಹಾಗೂ ತಹಸೀಲ್ದಾರ್ ಆಫೀಸ್ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲರಿಗೂ ಕೂಡ ಮಾಹಿತಿಯನ್ನ ಗ್ರಾಮಸ್ಥರು ಒದಗಿಸಿದ್ದಾರೆ.
ಅಲ್ಲಿ ಇರ್ತಕ್ಕಂತ ಏನು ನಿತ್ಯನಿಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮೆಂಬರ್ಗಳು ಕೂಡ ಅದನ್ನ ಹಲವಾರು ಬಾರಿ ಗಮನಕ್ಕೆ ತಂದ್ರು ಇದುವರೆಗೂ ಕೂಡ ಆ ರಸ್ತೆ ಒಂದು ಕಾಮಗಾರಿಯನ್ನ ವ್ಯವಸ್ಥಿತವಾಗಿ ಮಾಡುವಂತ ಕೆಲಸವನ್ನ ಇವತ್ತ PWD ಆಫೀಸ್ ಇಂದ ಯಾವುದೇ ಕಾರಣಕ್ಕೂ ಆಗಿಲ್ಲ. ಅದಕ್ಕ ತಕ್ಷಣ ನಾವ್ ಏನ್ ಹೇಳಿ ಬಯಸ್ತೇವೆ ಅಂತಂದ್ರ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತು ನಮ್ಮ PWD ಆಫೀಸರ್ಗೆ ಆ ತಕ್ಷಣ ಈಗ 2 ದಿವಸಗಳ ಹಿಂದ್ಗಡೆ ನಾವು ಕೂಡ ಖುದ್ದಾಗಿ ಆ ಊರಕ್ಕ ಭೇಟಿಯನ್ನು ಕೊಟ್ಟು ಆ ರಸ್ತೆಯನ್ನ ನಮ್ದ ಗಾಡಿ ಹೋಗ್ಬೇಕಂತಂದ್ರ ಅಂಜ್ಕೊಂತ ಗಾಡಿ ಹೊಡೆಯುವಂತ ಪರಿಸ್ಥಿತಿ ಇದೆ. ತಕ್ಷಣ ಅದನ್ನ ಕ್ರಮ ವಹಿಸಿ ನಮಗೆ ಇವತ್ತು ಅದಕ್ಕ ಮೊಹರಂ ಬಿಟ್ಕಸ ಬಸ್ಸಿನ ವ್ಯವಸ್ಥೆಯನ್ನ ಸರಿಯಾಗಿ ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕು. ಯಾಕಂತಂದ್ರ ಈ ಡಿಪೋ ಮ್ಯಾನೇಜರ್ ಇರ್ಬೋದು ಮತ್ತು ಬಸ್ ಡ್ರೈವರ್ಗಳು ಇರ್ಬೋದು, ಅಲ್ಲಿ ಹೋಗ್ಬೇಕಂತಂದ್ರ ಯಾವುದೇ ಒಂದು ಅನಾಹುತ ಆದ್ರ ಅದಕ್ಕೆ ಜವಾಬ್ದಾರಿ ಯಾರನ್ನುವಂತ ಒಂದು ಭಯದ ವಾತಾವರಣದಲ್ಲಿ ಅಲ್ಲಿ ಗಾಡಿ ಓಡಿಸುವಂತ ಕೆಲಸಗಳನ್ನ ಆಗ್ತಾ ಇದ್ದಾವ. ಅದಕ್ಕೆ ತಕ್ಷಣ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು PWD ಆಫೀಸರು ತಕ್ಷಣ ರಸ್ತೆಯನ್ನ ಇವತ್ತು ಮೊಹರಂ ಬಿಟ್ಟು ಸರಿ ಮಾಡುವಂಗ್ ಮಾಡ್ಬೇಕು. ಹಲವಾರು ವರ್ಷಗಳಿಂದ ನೀವು ಅದನ್ನ ನಿರ್ಲಕ್ಷ್ಯ ವಹಿಸತ್ತೀರಿ. ಯಾಕಂತಂದ್ರ ಅಲ್ಲಿ ಬರ್ಬೇಕಂತಂದ್ರ ಗ್ರಾಮಸ್ಥರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಇದೆ. ಈಗ ನಾವೇನ್ ಹೇಳ್ತೇವೆ ಅಂತಂದ್ರ ಆ ರಸ್ತೆಯನ್ನ 2 ಸಲ ನೀವು PWD ಆಫೀಸ್ ಇಂದ ಅಧಿಕೃತವಾಗಿ ಮಾಡಿದೇರಿ. ಈಗ ಯಾರೋ ಸ್ಟೇ ಹಾಕಿದಾರು ಏನು ಮಾಡಿದಾರ ಅಂತೇಳಿ ಆ ನೆಪಕ್ಕ ಆ ರಸ್ತೆಯನ್ನ ಪೆಂಡಿಂಗ್ ಇಡುವಂತ ಕೆಲಸ ಮಾಡ್ಬೇಡ್ರಿ. ಆ ನ್ಯಾಯಾಲಯದಲ್ಲಿ ಏನ್ ನಡೀತೈತಿ, ಯಾರ ಪರವಾಗ್ತೈತಿ ಅದು ಮುಂದ. ಈಗ ಸದ್ಯ ವ್ಯವಸ್ಥಿತವಾಗಿ ಆ ಗ್ರಾಮಸ್ಥರಿಗೆ ತೊಂದರೆ ಆಗುವಂತದನ್ನ ತಕ್ಷಣ ನೀವು ಇವತ್ತು ಕ್ರಮ ವಹಿಸ್ಬೇಕು. ಒಂದ್ ವೇಳೆ ವಹಿಸಲಿಲ್ಲ ಅಂತಂದ್ರ ನಾವು 8 ದಿವಸಗಳ ಒಳಗ ನಿಮ್ಗೊಂದು ಕಾಲಾವಕಾಶ ಕೊಡ್ತೀವಿ. 8 ದಿವಸ ಒಳಗಡೆ ಆಗ್ಲಿಲ್ಲ ಅಂತಂದ್ರ ಕಬ್ಬು ಬೆಳೆಗಾರರ ಸಂಘ ಇರ್ಬೋದು, ರೈತ ಪರ ಸಂಘಟನೆಗಳಿರ್ಬೋದು, ಎಲ್ಲರೂ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಸೇರಿಕೊಂಡ ನಿಮ್ಮ ಆಫೀಸ್ಗಳಿಗೆ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಕೆಲಸ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಮನವಿಯನ್ನ ಈ ಸಂದರ್ಭದಲ್ಲಿ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಿಚ್ಚಣಿಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮರಿಗೆರೆ ಗ್ರಾಮಸ್ಥರು ಈಗಾಗಲೇ ತಮ್ಮ ರಸ್ತೆ ಏನು ಅವ್ಯವಸ್ಥೆ ಕುರಿತು ಮನವಿ ಸಲ್ಲಿಸಲಿಕ್ಕೆ ತಾವು ಆಗಮಿಸಿ ಮನವಿ ಸಲ್ಲಿಸ್ತಾ ಇದ್ದೀರಿ. ಈ ಕುರಿತು ರಸ್ತೆ ಮಾಲಿಕೆ ಸಂಬಂಧಪಟ್ಟ ಇಲಾಖೆಗೆ ಏನು ತೀವ್ರವಾಗಿ ಅದರ ರಸ್ತೆ ಕಾಮಗಾರಿ ಕೈಗೊಳ್ಳಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನದಲ್ಲೂ ಕ್ರಮ ಕೈಗೊಳ್ಳಲಾಗುವುದು. ಆದಷ್ಟು ಬೇಗನೆ ಅದನ್ನ ಸರಿಪಡಿಸಿಕೊಡ್ತೇವೆ ಅಂತ ಹೇಳಿ ಈ ಕೋರ್ಟಿಂದ ಏನಾದ್ರು ಶಿಕ್ಷೆ ಇತ್ತು ರಸ್ತೆ ರಸ್ತೆ ಇತ್ತಲ್ಲ, ಕೋರ್ಟ್ ಒಳಗೆ ಡಿಸಿಷನ್ ಇನ್ನೂ ಆಗಿಲ್ಲ. ಅವ್ರದ್ದು ಇವ್ರದ್ದು ಅಲ್ಲಿವರೆಗೂ ಈಗಾಗಲೇ ರಸ್ತೆ ಇದೆ. ಅದನ್ನ ಈಗ ಸದ್ಯಕ್ಕೆ ಮಕ್ಕಳಿಗೆ ಹೋಗಕ್ ಬರಕ್ ಬಸ್ಸಿನ ವ್ಯವಸ್ಥೆ ಇಲ್ಲ. ಈಗ ಹೆಂಗಾದ್ರೂ ರಸ್ತೆ ಇದೆ, ಅದನ್ನ ನೀವು ರಸ್ತೆಯನ್ನ ನಿರ್ಮಾಣ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಅದನ್ನ ನಾವು ಸರಿಪಡಿಸ್ಕೊಡ್ತೇವೆ.